ಪರೀಕ್ಷೆ ಇಲ್ಲದೆ ಜಯವಿಲ್ಲ, ಯುದ್ಧವಿಲ್ಲದೆ ಜಯವಿಲ್ಲ. ಹಾಗೆಯೇ ನಮ್ಮ ಜೀವಿತದಲ್ಲಿ ಬರುವಂತ ಅನೇಕ ಸಮಸ್ಯೆಗಳು, ಹೋರಾಟವಿಲ್ಲದೆ ನಾವು ಜಯವನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. ಎಲ್ಲ ಪಾಪದ ಮೇಲೆ, ಎಲ್ಲ ಶಾಪದ ಮೇಲೆ, ಎಲ್ಲ ರೋಗದ ಮೇಲೆ, ಎಲ್ಲ ವಿಧವಾದ ಸಮಸ್ಯೆಯ ಮೇಲೆ, ಹೋರಾಟದ ಮೇಲೆ ಯೇಸು ಇಂದು ನಮಗೆ ಜಯವನ್ನ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ಎಲ್ಲಾ ಕಡೆ ಕೂಡ ಅನೇಕ ವಿಧವಾದ ಹೋರಾಟಗಳು, ನಿಮ್ಮನ್ನ ಭಯಪಡಿಸುವ ರೀತಿಯಲ್ಲಿ ಅನೇಕ ಸಮಸ್ಯೆಗಳು ನಿಮಗೆ ಎದುರಾಗಿ ಬಂದಿರಬಹುದು. ಆ ಸಮಸ್ಯೆಗಳನ್ನು ನೋಡಿ, ಹೋರಾಟಗಳನ್ನು ನೋಡಿ, ಶೋಧನೆಗಳನ್ನು ನೋಡಿ ಒಂದು ವೇಳೆ ನೀವು ಸೋತೋಗಿರಬಹುದು. ನಿಮ್ಮನ್ನ ಕೂಡ ದೇವರು ನೋಡಿ ಒಂದು ಪ್ರವಾದನೆಯ ಮಾತನ್ನ ಹೇಳ್ತಾ ಇದ್ದಾನೆ. ನೀವು ಹಾದು ಹೋಗ್ತಾ ಇರುವಂತ ಪರಿಸ್ಥಿತಿ, ಈ ಯುದ್ಧ, ಈ ಒಂದು ಸಮಸ್ಯೆ, ಹೋರಾಟ ಅದು ನಿಮ್ಮದಲ್ಲ, ಅದು ದೇವರದೇ ಎಂಬುದಾಗಿ. ಈ ಯುದ್ಧದಲ್ಲಿ ದೇವರು ನಿಮಗೆ ಒಂದು ದೊಡ್ಡ ಜಯವನ್ನ ಕೊಡುವುದಕ್ಕಿದ್ದಾನೆ. ಬೇಗನೆ ಬರುವಂತಹ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳು. ಪ್ರಾರ್ಥನೆ ಕೇಳುವಾತನು ಅನ್ನುವಂತಹ ಈ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಸಂಧಿಸುವುದಕ್ಕೆ ದೇವರು ಕೊಟ್ಟಂತ ಈ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಪರೀಕ್ಷೆ ಇಲ್ಲದೆ ಜಯವಿಲ್ಲ, ಯುದ್ಧವಿಲ್ಲದೆ ಜಯವಿಲ್ಲ. ಹಾಗೆಯೇ ನಮ್ಮ ಜೀವಿತದಲ್ಲಿ ಬರುವಂತ ಅನೇಕ ಸಮಸ್ಯೆಗಳು, ಹೋರಾಟವಿಲ್ಲದೆ ನಾವು ಜಯವನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರೀತಿಯ ದೇವಜನವೇ, ಇಂದು ಅನೇಕ ಸಮಸ್ಯೆಗಳು, ಹೋರಾಟಗಳ ನಿಮಿತ್ತವಾಗಿ ಒಂದು ವೇಳೆ ಆ ಕಾರ್ಯಗಳನ್ನು ನೋಡಿ ನಿಮ್ಮ ಮನಸ್ಸು, ಶರೀರ ಸೋತು ಹೋಗಿರಬಹುದು. ಆದರೆ ಇವತ್ತು ದೇವರು ಒಂದು ವಾಕ್ಯದ ಮೂಲಕವಾಗಿ ನಿಮ್ಮ ಸಂಗಡ ಮಾತಾಡಲು, ನಿಮ್ಮನ್ನ ಬಲಪಡಿಸಲು ಆತನು ಇಷ್ಟವುಳ್ಳವನಾಗಿದ್ದಾನೆ. 1 ಕೊರಿಂಥರ ಪುಸ್ತಕ 15ನೇ ಅಧ್ಯಾಯ 57ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನ ಕೊಡುವ ದೇವರಿಗೆ ಸ್ತೋತ್ರ ಎಂಬುದಾಗಿ. ಹೌದು, ನಮ್ಮ ದೇವರು ನಮಗೆ ಯೇಸು ಕ್ರಿಸ್ತನ ಮೂಲಕವಾಗಿ ಜಯವನ್ನ ಕೊಡುವಂತಹ ಒಂದು ದೇವರಾಗಿದ್ದಾನೆ. ಇವತ್ತು ಅನೇಕ ಸಮಸ್ಯೆಗಳನ್ನ ಎದುರಿಸುವಂತ ನಿಮ್ಮನ್ನ, ಸೋಲನ್ನ ಕಾಣುತ್ತಿರುವಂತ ನಿಮ್ಮನ್ನ ನೋಡಿ ದೇವರು ಹೇಳ್ತಾ ಇದ್ದಾನೆ, ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಮಾತಾಡ್ತಾ ಇದ್ದಾನೆ, ನಮಗೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಜಯವನ್ನ ಕೊಡುವ ದೇವರಿಗೆ ಸ್ತೋತ್ರ ಎಂಬುದಾಗಿ. ಈ ಲೋಕದಲ್ಲಿ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ಎಲ್ಲ ಸಮಸ್ಯೆಗಳನ್ನ, ಎಲ್ಲ ಹೋರಾಟಗಳನ್ನ ಆತನು ಜಯಿಸಿದ್ದಾನೆ. ಜಯಿಸಿದಂತ ಯೇಸು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ಈ ಲೋಕದಲ್ಲಿ ನಿಮಗೆ ಉಪದ್ರವ ಉಂಟು, ನಾನು ಈ ಲೋಕವನ್ನ ಜಯಿಸಿದ್ದೇನೆ, ನಿಮಗೂ ಜಯಿಸೋದಕ್ಕೆ ಬೇಕಾದಂತಹ ಬಲವನ್ನ ನಾನು ಅನುಗ್ರಹಿಸುವೆನು ಎಂಬುದಾಗಿ. ಎಲ್ಲ ಪಾಪದ ಮೇಲೆ, ಎಲ್ಲ ಶಾಪದ ಮೇಲೆ, ಎಲ್ಲ ರೋಗದ ಮೇಲೆ, ಎಲ್ಲ ವಿಧವಾದ ಸಮಸ್ಯೆಯ ಮೇಲೆ, ಹೋರಾಟದ ಮೇಲೆ ಯೇಸು ಇಂದು ನಮಗೆ ಜಯವನ್ನ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ನನ್ನ ಪ್ರೀತಿಯ ದೇವಜನವೇ, 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯವನ್ನ ನೀವು ಓದುವಾಗ ಅಲ್ಲಿ ಒಂದು ಸಂಭವ ಬರೆಯಲ್ಪಟ್ಟಿದೆ. ಯೆಹೋಷಾಫಾಟನು ಅನ್ನುವಂತ ಅರಸನಿಗೆ ವಿರುದ್ಧವಾಗಿ, ಯಹೂದ್ಯರಿಗೆ ವಿರುದ್ಧವಾಗಿ, ಯೆರೂಸಲೇಮಿನವರಿಗೆ ವಿರುದ್ಧವಾಗಿ 3 ಪಂಗಡದ ಜನ ಅವರಿಗೆ ಯುದ್ಧಕ್ಕಾಗಿ ಬರುವಂತ ಒಂದು ಕಾರ್ಯ ಅಲ್ಲಿ ಬರೆಯಲ್ಪಟ್ಟಿದೆ. ಈ ಯುದ್ಧಕ್ಕೆ ಅವರು ಬಂದಂತ ಸಮಯದಲ್ಲಿ ಯೆಹೋಷಾಫಾಟನು ತನ್ನ ಮನಸ್ಸಿನಲ್ಲಿ, ಶರೀರದಲ್ಲಿ ಬಹಳ ಹೆದರಿಕೆ ಉಂಟಾಗಿ ಅವನು ದೇವರ ಸಮ್ಮುಖವನ್ನ ಹುಡುಕಿ ಹೋಗುವಂತದ್ದನ್ನ ನೋಡ್ತೇವೆ. ಅವನು ದೇವರ ಆಶ್ರಯವನ್ನ ಬೇಡುವುದಕ್ಕಾಗಿ ಉಪವಾಸವನ್ನು ಮತ್ತು ಪ್ರಾರ್ಥನೆಯನ್ನು ಮಾಡುವಂತದನ್ನ ನಾವು ಅಧ್ಯಾಯವನ್ನ ಓದುವಾಗ ನಾವು ನೋಡ್ತೇವೆ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 1ನೇ ವಚನದಲ್ಲಿ ಅಲ್ಲಿ ನಾವು ನೋಡ್ತೇವೆ, ಇದಾದ ಮೇಲೆ ಮೊವಾಬ್ಯರು, ಅಮೋನ್ಯರು, ಮೆಗುನ್ಯರು ಕೆಲವರು ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು ಅಂತ ಹೇಳಿ. ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ಎಲ್ಲಾ ಕಡೆ ಕೂಡ ಅನೇಕ ವಿಧವಾದ ಹೋರಾಟಗಳು,
ನಿಮ್ಮನ್ನ ಭಯಪಡಿಸುವ ರೀತಿಯಲ್ಲಿ ಅನೇಕ ಸಮಸ್ಯೆಗಳು ನಿಮಗೆ ಎದುರಾಗಿ ಬಂದಿರಬಹುದು. ಆ ಸಮಸ್ಯೆಗಳನ್ನು ನೋಡಿ, ಹೋರಾಟಗಳನ್ನು ನೋಡಿ, ಶೋಧನೆಗಳನ್ನು ನೋಡಿ ಒಂದು ವೇಳೆ ನೀವು ಸೋತೋಗಿರಬಹುದು. ಆದ್ರೆ ಯೆಹೋಷಾಫಾಟನು 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 12ನೇ ವಚನದಲ್ಲಿ ದೇವರನ್ನು ನೋಡಿ ಹೀಗೆ ಪ್ರಾರ್ಥನೆ ಮಾಡಿದ, ನಮ್ಮ ದೇವರೇ, ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮಗೆ ಬಲವಿಲ್ಲ, ಏನು ಮಾಡಬೇಕೆಂಬುದು ತಿಳಿಯದು, ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು ಎಂಬುದಾಗಿ. ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮಗೆ ಬಲವಿಲ್ಲ, ಏನು ಮಾಡಬೇಕೆಂಬುದು ನಮಗೆ ತಿಳಿಯದು, ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡುತ್ತದೆ ಎಂಬುದಾಗಿ ಯೆಹೋಷಾಫಾಟನು ದೇವರ ನೋಡಿ ಪ್ರಾರ್ಥಿಸಿದನು. ದೇವರವನ ಪ್ರಾರ್ಥನೆಯನ್ನ ಕೇಳಿದನು. ಇವತ್ತು ನಿಮ್ಮ ಎದುರಾಗಿ ಬಂದಿರುವಂತ ಸಮಸ್ಯೆಗಳನ್ನು ನೋಡಿ ಭಯಪಡದ ಹಾಗೆ ನೀವು ಕೂಡ ಆ ಸಮಸ್ಯೆಗಳಿಂದ ನಿಮಗೆ ಜಯ ಕೊಡುವಂತಹ ದೇವರನ್ನು ನೋಡಿ ಪ್ರಾರ್ಥಿಸುವುದಾದ್ರೆ ನಿಮ್ಮ ಪ್ರಾರ್ಥನೆಯನ್ನ ಕೂಡ ಇಂದು ದೇವರು ಕೇಳಿ ನಿಮಗೆ ಒಂದು ದೊಡ್ಡ ಜಯವನ್ನ ಕೊಡುವುದಕ್ಕೆ ದೇವರಿಗೆ ಸಾಧ್ಯ. ನನ್ನ ಪ್ರೀತಿಯ ದೇವಜನವೇ, ಇವರು ಹೀಗೆ ಪ್ರಾರ್ಥನೆ ಮಾಡಿದಾಗ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 14ನೇ ವಚನದಲ್ಲಿ ಯೆಹೆಜೀಯೇಲನ ಮೇಲೆ ಯೆಹೋವನ ಆತ್ಮವು ಬಂದಿತು. ಅವನು ಎಲ್ಲ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನ ಕೇಳಿರಿ, ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದೇ ಎಂಬುದಾಗಿ. ಯುದ್ಧವು ನಿಮ್ಮದಲ್ಲ, ಅದು ದೇವರದೇ ಎಂಬುದಾಗಿ. ನನ್ನ ಪ್ರೀತಿಯ ದೇವಜನವೇ, ಈ ಒಂದು ಯುದ್ಧದಲ್ಲಿ ಅವರು ಜಯವನ್ನ ಕಾಣುವುದಕ್ಕೆ ದೇವರು ಒಂದು ವಾಗ್ದಾನವನ್ನ ಕೊಡ್ತಾ ಇದ್ದಾನೆ. ಆ ವಾಗ್ದಾನ ಏನಂತಂದ್ರೆ, ಈ ಮಹಾ ಸಮೂಹವನ್ನ ನೋಡಿ ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ, ಈ ಯುದ್ಧವು ನಿಮ್ಮದಲ್ಲ, ಅದು ದೇವರದೇ ಎಂಬುದಾಗಿ. ಇವತ್ತು ನಿಮ್ಮನ್ನ ಕೂಡ ದೇವರು ನೋಡಿ ಒಂದು ಪ್ರವಾದನೆಯ ಮಾತನ್ನ ಹೇಳ್ತಾ ಇದ್ದಾನೆ. ನೀವು ಹಾದು ಹೋಗ್ತಾ ಇರುವಂತ ಪರಿಸ್ಥಿತಿ, ಈ ಯುದ್ಧ, ಈ ಒಂದು ಸಮಸ್ಯೆ, ಹೋರಾಟ, ಅದು ನಿಮ್ಮದಲ್ಲ, ಅದು ದೇವರದೇ ಎಂಬುದಾಗಿ. ಈ ಯುದ್ಧದಲ್ಲಿ ದೇವರು ನಿಮಗೆ ಒಂದು ದೊಡ್ಡ ಜಯವನ್ನ ಕೊಡುವುದಕ್ಕಿದ್ದಾನೆ. ಸೋತು ಹೋಗದೆ ದೇವರ ಪಾದದಲ್ಲಿ ಕುಳಿತು ನೀವು ಪ್ರಾರ್ಥನೆ ಮಾಡುವಾಗ, ದೇವರ ಆಶ್ರಯವನ್ನ ಬೇಡಿಕೊಳ್ಳುವಾಗ, ಆತನು ನಿಮಗೆ ಎಲ್ಲ ಸೋಲುಗಳಲ್ಲಿ ಜಯವನ್ನ ಕೊಡುವಂತ ದೇವರಾಗಿದ್ದಾನೆ. ಎಲ್ಲ ಯುದ್ಧದಲ್ಲಿ ನಿಮಗೆ ಜಯವನ್ನ ಕೊಡುವಂತಹ ಒಂದು ದೇವರಾಗಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಜಯವನ್ನ ಕೊಡುವ ದೇವರಿಗೆ ಸ್ತೋತ್ರ. ನನ್ನ ಪ್ರೀತಿಯ ದೇವಜನವೇ, ಈ ಲೋಕದಲ್ಲಿ ನಮಗೆ ಅನೇಕ ವಿಧವಾದಂತ ಸಮಸ್ಯೆಗಳು ಬರುವಾಗ ಆ ಸಮಸ್ಯೆಗಳಲ್ಲಿ ದೇವರು ನಮಗೆ ಜಯವನ್ನ ಕೊಡುವಂತವನಾಗಿದ್ದಾನೆ. ಒಂದು ಗೋಲಿಯಾತನು ದಾವೀದನಿಗೆ ವಿರುದ್ಧವಾಗಿ ಅಥವಾ ಇಸ್ರೇಲ್ ಜನಗಳಿಗೆ ವಿರುದ್ಧವಾಗಿ ಏಳದೆ ಹೋಗಿದ್ದರೆ ದೇವರ ಶಕ್ತಿ ಅಲ್ಲಿ ಪ್ರಕಟವಾಗ್ತಾ ಇರಲಿಲ್ಲ. ದಾವೀದನ ಮುಖಾಂತರವಾಗಿ ಆ ಒಂದು ಇಸ್ರೇಲ್ ಜನಗಳಿಗೆ ಜಯವು ಬರುತ್ತಿರಲಿಲ್ಲ. ಅದೇ ರೀತಿಯಾಗಿ ಇಸ್ರೇಲ್ ಜನಗಳಿಗೆ ವಿರುದ್ಧವಾಗಿ ಒಂದು ಕೆಂಪು ಸಮುದ್ರ ಅಡ್ಡವಾಗಿ ಬರದೆ ಹೋಗಿದ್ದರೆ ಅಥವಾ ಆ ಫಾರೋನನ ಶಕ್ತಿ ಅದು ದೇವರು ಅಳಿಸೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಇವತ್ತು ನಿನ್ನ ಎದುರಾಗಿ ಕೆಲವು ತಡೆಗಳು ಬಂದಿರಬಹುದು. ಆ ತಡೆಗಳೆಲ್ಲ ಕೂಡ ನಿನಗೆ ಒಂದು ದೊಡ್ಡ ಜಯವನ್ನ ಕೊಡುವುದಕ್ಕಾಗಿ, ನಿನ್ನ ಎದುರಾಗಿರುವಂತಹ, ನಿನ್ನ ಹಿಂದಟ್ಟಿ ಬರುವಂತಹ ಕೆಲವು ಫರೋನ ಶಕ್ತಿಗಳ ಬಲ, ಸಮಸ್ಯೆಗಳನ್ನ ದೇವರು ಇನ್ನೆಂದಿಗೂ ಕಾಣದಂತೆ ಅದನ್ನ ಅಳಿಸಿ ಹಾಕುವುದಕ್ಕಾಗಿ ದೇವರು ಇಸ್ರಾಯೇಲರನ್ನು ನೋಡಿ ಹೇಳಿದ, ಇಂದು ಕಾಣುವಂತ ಐಗುಪ್ತ್ಯರನ್ನ ನೀವೆಂದಿಗೂ ಇನ್ನು ಕಾಣುವುದಿಲ್ಲ ಎಂಬುದಾಗಿ. ನನ್ನ ಪ್ರೀತಿಯ ದೇವಜನವೇ, ಅದೇ ರೀತಿಯಾಗಿ ಒಂದು ಎಲಿಯನಿಗೆ ವಿರುದ್ಧವಾಗಿ ಒಂದು ಯೆಜೆಬೇಲಳು ಏಳದೆ ಹೋಗಿದ್ದರೆ ಈ ಎಲಿಯನ ಮುಖಾಂತರವಾಗಿ ದೇವರಿಟ್ಟಿರುವಂತಹ ಆ ದರ್ಶನ ನೆರವೇರುತ್ತಿರಲಿಲ್ಲ. ಆ ಯೆಜೆಬೇಲಳು ಎಲಿಯನಿಗೆ ವಿರುದ್ಧವಾಗಿ ಎದ್ದಾಗಲೇ ದೇವರ ಶಕ್ತಿ ಎಲಿಯನಲ್ಲಿ ಪ್ರಕಟವಾಯಿತು. ಅವನು ಒಂದು ದೊಡ್ಡ ಜಯವನ್ನ ಕಂಡನು.
ಅವನಿಗೆ ನಂತರವಾಗಿ ಒಂದು ಪ್ರವಾದಿಯನ್ನ ಅಭಿಷೇಕ ಮಾಡುವುದಕ್ಕೂ, ಅದೇ ರೀತಿಯಾಗಿ ಅವನ ನಂತರವಾಗಿ ಇಸ್ರೇಲರನ್ನ ಆಳುವುದಕ್ಕೆ ಒಂದು ಅರಸನನ್ನ ಅಭಿಷೇಕ ಮಾಡುವುದಕ್ಕೂ ದೇವರವನನ್ನ ಅಭಿಷೇಕ ಮಾಡಿದನು. ದೇವರ ವಾಕ್ಯದಲ್ಲಿ ನಾವು ನೋಡುವಂತೆ ಒಂದು ದೇವ ಸಭೆಗೆ ವಿರುದ್ಧವಾಗಿ ಹೊಸ ಒಡಂಬಡಿಕೆಯಲ್ಲಿ ಒಂದು ಸೌಲನು ಏಳದೆ ಹೋಗಿದ್ದರೆ ಸಭೆಯು ಬೆಳೆದು ಅದು ವೃದ್ಧಿ ಆಗುತ್ತಿರಲಿಲ್ಲ. ಆ ಸೌಲನನ್ನ ದೇವರು ಮುಟ್ಟಿ ಪೌಲನನ್ನಾಗಿ ಬದಲಾಯಿಸಿದನು. ಸಭೆಗೆ ವಿರುದ್ಧವಾಗಿ ಎದ್ದಂತಹ ಅವನನ್ನ ಇಟ್ಟು ದೇವರು ಸಭೆಯನ್ನ ಬೆಳೆಸುವಂತೆ ಅವನ ಮೇಲೆ ಒಂದು ಕೃಪೆಯನ್ನ ಸುರಿಸಿದನು. ಅದೇ ರೀತಿಯಾಗಿ ಇವತ್ತು ಅನೇಕ ಸಮಸ್ಯೆಗಳು ನಿಮಗೆ ಎದುರಾಗಿ ಬಂದಿರಬಹುದು. ಒಂದು ಸೋಲಿನ ಅನುಭವದೊಳಗಡೆ ನಿಮ್ಮನ್ನ ಕೊಂಡೋಗಿರಬಹುದು. ದೇವರು ಇವತ್ತು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ನಮಗೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಜಯವನ್ನ ಕೊಡುವಂತಹ ಒಂದು ದೇವರಿದ್ದಾನೆ ಎಂಬುದಾಗಿ. ನನ್ನ ಪ್ರೀತಿಯ ದೇವಜನವೇ, ಇವತ್ತು ದೇವರು ನಿಮಗೆ ಒಂದು ಜಯವನ್ನ ಕೊಡುವುದಕ್ಕಿದ್ದಾನೆ. ನೀವು ದೇವರನ್ನು ಆಶ್ರಯಿಸುವುದಾದ್ರೆ ಸಮಸ್ಯೆಗಳನ್ನು ನೋಡಿ ಭಯಪಡದ ಹಾಗೆ, ಲೋಕದಲ್ಲಿರುವಂತ ಅವನಿಗಿಂತಲೂ ನನ್ನಲ್ಲಿರುವ ಆತನು ದೊಡ್ಡವನು ಎಂಬುದಾಗಿ ನೀವು ವಿಶ್ವಾಸ ಇಡುವಾಗ, ಅದನ್ನ ಬಾಯಿಂದ ನೀವು ಅರಿಕೆ ಮಾಡುವಾಗ ಒಂದು ದೊಡ್ಡ ಜಯವನ್ನ ನೀವು ಕಾಣುವುದಕ್ಕೆ ಸಾಧ್ಯ. ನಿಮಗಾಗಿ ನಾನು ಪ್ರಾರ್ಥಿಸಲು ಬಯಸುತ್ತೇನೆ. ಒಂದು ಮನಸ್ಸಿನಿಂದ ನಾವು ಪ್ರಾರ್ಥನೆ ಮಾಡೋಣ. ನಮಗೆ ದೇವರು ಜಯವನ್ನ ಅನುಗ್ರಹಿಸುವನು. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡುವಂತಹ ನಮ್ಮ ಪರಲೋಕದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಈ ವಾಕ್ಯದ ಮುಖಾಂತರವಾಗಿ ನೀವು ನಮ್ಮ ಸಂಗಡ ಮಾತಾಡ್ತಾ ಇರೋದಕ್ಕಾಗಿ ಸ್ತೋತ್ರ ದೇವರೇ. ಹಾಲೆಲೂಯ. 1 ಕೊರಿಂಥಿ 15ನೇ ಅಧ್ಯಾಯ 57ನೇ ವಚನದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ನಮ್ಮ ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮಗೆ ಜಯವನ್ನ ಕೊಡುವಂತ ದೇವರಿಗೆ ಸ್ತೋತ್ರ ಎಂಬುದಾಗಿ. ಇವತ್ತು ಅನೇಕ ಮಕ್ಕಳು ದೇವರೇ ಒಂದು ಸೋಲಿನ ಅನುಭವದೊಳಗಡೆ, ಅದು ಕುಟುಂಬದ ವಿಷಯವಾಗಿರಬಹುದು, ಅಥವಾ ಮಕ್ಕಳ ವಿಷಯವಾಗಿರಬಹುದು, ಬಿಸ್ನೆಸ್ಸಿನ ವಿಷಯವಾಗಿರಬಹುದು, ಯಾವುದೋ ಒಂದು ಕಾರ್ಯದಲ್ಲಿ ಅಯ್ಯೋ ಒಂದು ಸೋಲು ಎಂಬುದಾಗಿ ಕೈಕಟ್ಟಿ ದೇವರೇ ಕುಳಿತಿರುವಂತಹ, ಒಂದು ಬಾರದೊಟ್ಟಿಗೆ ಒಂದು ವಾಕ್ಯವನ್ನ ಕೇಳ್ತಾ ಇರುವಂತಹ ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡಿ ಅವರಿಗೆ ಬಲವನ್ನ ಕೊಡ್ತಾ ಇರೋದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರ ಮುಂದೆ ಇರುವಂತ ಎಲ್ಲ ತಡೆಗಳು ಒಡೆಯಲ್ಪಟ್ಟು ಒಂದು ದೊಡ್ಡ ಜಯ ಅವರು ಕಾಣುವುದಕ್ಕಾಗುವಂತೆ ಸಹಾಯ ಮಾಡು. ಸೋಲೆಲ್ಲ ಜಯವಾಗಲಿ. ಎಲ್ಲ ಕರ್ತನೆ ಹೋರಾಟಗಳಲ್ಲಿ, ಸಮಸ್ಯೆಗಳಲ್ಲಿ, ಯುದ್ಧಗಳಲ್ಲಿ ನಿನ್ನ ಮಕ್ಕಳಿಗೆ ಜಯ ಕೊಡು. ನಿಮ್ಮ ನಾಮ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಆಶೀರ್ವದಿಸಿ ಬೇಡುತ್ತೇನೆ ನನ್ನ ತಂದೆಯೇ. ಆಮೇನ್, ಆಮೇನ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳು. ದೇವರ ವಾಕ್ಯದ ಮುಖಾಂತರವಾಗಲು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ದೊಡ್ಡ ಜಯವನ್ನ ದೇವರು ನಿಮಗೆ ಅನುಗ್ರಹಿಸುವನು. ನಿಮ್ಮ ಸೋಲೆಲ್ಲ ಜಯವಾಗುವುದು. ಯೇಸುವಿನ ನಾಮದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೆನ್.